ರಾಜಧಾನಿಗೆ ರಾಜಕಳೆ ಕೊಡುವ ಹಬ್ಬ ಅಂದ್ರೆ ಅದುವೇ ಬೆಂಗಳೂರು ಕರಗ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಡೇಟ್ ಫಿಕ್ಸ್ ಆಗಿದ್ರೂ ಕೂಡ ಈ ಬಾರಿ ಕರಗದ ರಥೋತ್ಸವ ನಡೆಯೋದೇ ಬಹುತೇಕ ಡೌಟ್ ಎಂಬಂತಾಗಿದೆ. ಅರೆ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕರಗ ಮಹೋತ್ಸವವನ್ನ ಏಪ್ರಿಲ್ 12ರ ಚೈತ್ರ ಪೌರ್ಣಿಮೆಯ ಬೆಳದಿಂಗಳ ಬೆಳಕಲ್ಲಿ ಕರಗ ಉತ್ಸವಕ್ಕೆ ದಿನಾಂಕ ನಿಗದಿ ಮಾಡಲಾಗಿದೆ. ಆದರೆ ಈ ಬಾರಿ ದ್ರೌಪದಿ ದೇವಿ ಸಾಗುವ ರಾಜಬೀದಿಯಲ್ಲಿ ಒಂದಾಗಿರುವ ದೇವಸ್ಥಾನದ ಮುಖ್ಯ ರಸ್ತೆಗೆ ಸಂಪೂರ್ಣ ಗುಂಡಿಮಯವಾಗಿದೆ. ಜಲಮಂಡಳಿ ಹಾಗೂ ಬಿಬಿಎಂಪಿ ರಸ್ತೆಯ ಕಾಮಗಾರಿ ಕೈಗೊಂಡಿರುವುದರಿಂದ ಈ ಬಾರಿ ಕರಗದ ರಥೋತ್ಸವ ನಡೆಯುವುದು ಬಹುತೇಕ ಡೌಟ್ ಎಂಬಂತಾಗಿದೆ. ಹೀಗಾಗಿ ಎಚ್ಚೆತ್ತ ಆಡಳಿತ ಮಂಡಳಿ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಸರ್ಕಾರಕ್ಕೆ ಕಾಮಗಾರಿ ಬೇಗ ಮುಗಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ಕರಗದ ಸಂದರ್ಭದಲ್ಲಿ ಧರ್ಮರಾಯ ಸ್ವಾಮಿಯ ಅಕ್ಕಪಕ್ಕದ ರಾಜಬೀದಿಗಳು ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಳ್ಳುತ್ತಿತ್ತು. ಆದರೆ ಈ ಬಾರಿ ಜಲಮಂಡಳಿಯ ಒಳಚರಂಡಿ ಮತ್ತು ಬಿಬಿಎಂಪಿಯ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೈಗೆತ್ತಿಕೊಂಡಿರುವುದರಿಂದ ಕರಗ ರಥೋತ್ಸವಕ್ಕೆ ಕಾಮಗಾರಿ ಅಡ್ಡಿ ಆಗುತ್ತಾ ಎಂಬ ಆತಂಕ ಉಂಟಾಗುತ್ತಿದೆ. ಅಲ್ಲದೆ ಕಳೆದ 2 ತಿಂಗಳಿಂದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಹೀಗಾಗಿ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಯಾವುದೇ ಅಡ್ಡಿಯಾಗದಂತೆ ಕೂಡಲೇ ಎಚ್ಚೆತ್ತುಕೊಂಡು ಜಲಮಂಡಳಿ ಅಧ್ಯಕ್ಷರು ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರು ಬೇಗನೆ ಕಾಮಗಾರಿ ಮುಗಿಸುವಂತೆ ಒತ್ತಾಯ ಮಾಡಿದ್ದಾರೆ. ನಾನು ಮಾತಾಡ್ತೀನಿ. ಇದನ್ನ ನಾವು ಫೆಬ್ರವರಿನಲ್ಲೇ ಒಂದು ಮೀಟಿಂಗ್ ಕರೆದ್ರಿ, ರೆಜಲ್ಯೂಷನ್ ಪಾಸ್ ಮಾಡಿದ್ರಿ, ಮತ್ತೆ ಎಲ್ಲರ ಗಮನಕ್ಕೂ ತಂದಿದ್ದೀರಿ. ಸ್ಥಳೀಯ ಶಾಸಕರು ಅಲ್ಲಿ ಬಂದಿದ್ರು, ನೀವು ಎಲ್ಲ ಇದ್ರಿ. ಅವರು ಮಾರ್ಚ್ 30 ಒಳಗಡೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಯಾವ ಕೆಲಸನೂ ಆಗಿಲ್ಲ, ಎಲ್ಲ ಅಲ್ಲಲ್ಲಿಗೆ ನಿಂತಿದೆ. ಯಾಕಂದರೆ ಇದು ವಿಶ್ವವಿಖ್ಯಾತ ಬೆಂಗಳೂರಿಗಾಗ ನೀವು ನೋಡಿರ್ಬೋದು, ಆ ಕರ್ಪೂರ ಅವಘಡ ಅಂದರೆ ಸಣ್ಣ ನಾವು ಅಷ್ಟು ಎಚ್ಚೆತ್ಕೊಂಡು ಬರೀ ಒಂದು ಕರ್ಪೂರದ್ದೇ ನಾವು ಇದು ಮಾಡೋಕ್ಕೆ ಕಷ್ಟ. ಆದರೆ ಇಲ್ಲಿ ಲಕ್ಷಾಂತರ ಜನ, ಇವಾಗ ನೀವು ನೋಡ್ತಾ ಇರ್ಬೋದು, ಹೋದ ಸಲ 14 ಲಕ್ಷ 16 ಲಕ್ಷ ಜನ ಸೇರಿದ್ರು ಅಂತ ಗ್ರೌಂಡ್ ರಿಪೋರ್ಟ್ ಬಂದಿದೆ. ಈ ಸಲ 4 ದಿವಸ ರಜಾ ಬಂದಿದೆ, ಕಂಟಿನ್ಯೂ 4 ದಿವಸ ರಜಾ ಇದೆ. ಅಲ್ಲಿ ನೋಡಿದ್ರೆ ಒಂದೊಂದು ಗುಂಡಿನಲ್ಲಿ ಬಿದ್ದರೆ ಯಾರು ಬದುಕಲ್ಲ, ಹಂಗಿದೆ. ನಮಗೆ ಭಯ ಆಗ್ತಾ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲ ಅಧ್ಯಕ್ಷರು ಹೊಣೆ ಅಂತಾರೆ. ಇವಾಗ ನಾವು ಒಟ್ಟಾರೆ ಬೆಂಗಳೂರು ಕರಗ ಉತ್ಸವಕ್ಕೆ ದಿನಾಂಕ ನಿಗದಿಯಾಗಿದ್ದರೂ ಕೂಡ ಕಾಮಗಾರಿಯ ಅಡಚಣೆಯಿಂದಾಗಿ ಈ ಬಾರಿ ರಥೋತ್ಸವ ನಡೆಯುತ್ತಾ ಇಲ್ವಾ ಎಂಬಂತಾಗಿದೆ. ಹೀಗಾಗಿ ಇಂದಿನಿಂದಲೇ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಬೆಂಗಳೂರು ಕರಗ ಉತ್ಸವಕ್ಕೆ ಅನುಕೂಲ ಮಾಡಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ವನ್ಯಕುಲ ಜನಾಂಗದವರು. ಕ್ಯಾಮೆರಾ ಪರ್ಸನ್ ಸಾಗರ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.